ಕಾಶಿ ಯಾತ್ರೆ ಮಾಡಲಿಕ್ಕೆ ನನ್ನ ಫ್ಯಾಮಿಲಿಯವರು ಆಲ್ಮೋಸ್ಟ್ ಎಲ್ಲ ರೀತಿಯ ಸಿದ್ಧತೆಗಳು ಮಾಡಿಕೊಂಡು ಕಂಪ್ಲೀಟಾಗಿ ಪ್ಯಾಕಪ್ ಆಗಿಬಿಟ್ಟಿದ್ದಾರೆ. ನಮ್ಮ ಪಾಪ ಓಡ್ತಾ ಇದ್ದಾರೆ, ಯಾಕೆ ಕಾಶಿಗೆ ಹೋಗೋ ಅರ್ಜೆಂಟ್ ಅನಿಸುತ್ತೆ ಅವ್ರಿಗೆ. ಏನು ಪಾಪ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಪಾಪ? ಕಾಶಿಗೆ ಹೋಗಿ ಬರ್ತಿದ್ದೀರಾ? ಏನು ದೇವ್ರ ದರ್ಶನ ಮಾಡಬೇಕು ಅಂತ ಒಂದು ಆಸೆ ಬಂತು, ಅದಕ್ಕೆ ಹೊರಟಿದ್ದೀವಿ. ಓಕೆ, ಯಾತ್ರೆಗೆ ಹೊರಟಿರೋ ನಮ್ಮಮ್ಮನ ಒಂದು ಮಾತು ಕೇಳೋಣ. ಖುಷಿ ಇದೆ, ಹೊರಟಿದ್ದೀವಿ, ತುಂಬ ಖುಷಿ ಇದೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕಾಶಿಯಲ್ಲಿ ಕಾಶಿ ವಿಶ್ವನಾಥನಲ್ಲಿ ಬೇಡ್ಕೊಂಬರ್ತೀವಿ. ಓಕೆ, ಭಯ ಇದೆಯಾ? ಭಯ ಭಯ ಆಗ್ತಿದೆಯಾ? ಇಲ್ಲ, ಭಯ ಇಲ್ಲ. ಭಯ ಇಲ್ಲ. ಅವ್ರಿಗೆ ಭಯ ಇಲ್ಲ ಅಲ್ಲ, ಸರಿಯಾಗಿ ನಿದ್ರಣೆ ಮಾಡಿಲ್ಲ ರಾತ್ರಿಯಿಂದ. ಅವರು ಪ್ಯಾಕ್ ಮಾಡ್ಕೊಳ್ತಿದ್ದಾರೆ, ಮಾಡ್ಕೊಳ್ತಾನೆ ಇದ್ದಾರೆ. ಬಟ್ ಸ್ಟಿಲ್ ಅದು ಇನ್ನೂ ಒಂದು ಹಂತಕ್ಕೆ ಬಂದಿಲ್ಲ. ಇಲ್ಲ, ಖುಷಿ ಇದೆ. ಖುಷಿಯಾಗಿ ಹೋಗ್ಬಿಟ್ಟು ಖುಷಿಯಾಗಿ ಬರ್ತೀವಿ ಅಂತ ಒಳ್ಳೆ ಹ್ಯಾಪಿಯಾಗಿ ಹೊರಟಿದ್ದೀವಿ. ಸೊ ನಮ್ಮ ಅಕ್ಕನೂ ಇಲ್ಲೇ ಇದ್ದಾರೆ, ಸೊ ಅವ್ರನ್ನೂ ಕೇಳೋಣ ಅವ್ರಿಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅಂತ. ನಿಮ್ಗೆ ಎಷ್ಟು ಖುಷಿ ಇದೆ ಅಕ್ಕ? ನಮಗೂ ತುಂಬ ಖುಷಿ ಇದೆ. ಕಾಶಿ ಯಾತ್ರೆ ಮಾಡಬೇಕು ಅಂತ ಜೀವನದಲ್ಲಿ ಒಂದು ಸಲ ಎಲ್ಲರೂ ಆಸೆ ಪಡ್ತಾರೆ. ಅದೇ ರೀತಿ ನಮಗೆ ಆ ಯೋಗ ಈಗಲೇ ಬಂದಿದೆ. ಓಕೆ, ಕಾಶಿ ಯಾತ್ರೆ ಮಾಡ್ಕೊಂಬರೋಂಥ ಯೋಗ. ಕಾಶಿ ವಿಶ್ವನಾಥ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಇದ್ದೀನಿ. ಓಕೆ, ಎಲ್ಲರೂ ನನ್ನ ಫ್ಯಾಮಿಲಿಯವರು ಹುಷಾರಾಗಿ ಹೋಗಿ ಹುಷಾರಾಗಿ ಬರಲಿ ಅಂತ ಕೇಳ್ಕೊಳ್ತೀನಿ.